ಆತು ಬಂದ್ವಿ ನಾವು ಮನೆಗೆ. ಬಂದು ಏನಿಲ್ಲ ಎಲ್ಲ ಹೋಗಿ ಇಷ್ಟು ಮೈಲಿಗೆ ಬಟ್ಟಿದ್ವಲ್ಲ ಹೊರಗೆ ಇಟ್ಟೀನಿ ಆ ಬ್ಯಾಗ್ನ. ಏನು ಬಂಗಾರಿ ಬಂದೆ ಇಲ್ಲ ಇಲ್ಲೇ ಇಟ್ಟೀನಿ ರೀ ಬ್ಯಾಗ್ನ. ಒಂದು ಬ್ಯಾಗ್ ಎತ್ತಿಟ್ಟೀನಿ ಪೂಜೆ ಸಾಮಾನವನ್ನು. ಎಲ್ಲರಿಗೂ ಏನೈತೈತಿ ಹುಡುಗಿಗೆ ಏನೈತೈತೆ ನೋಡ್ರಿ ಅಲ್ಲಿ ಹೋಮ್ವರ್ಕ್ ಇನ್ಕಂಪ್ಲೀಟ್ ಆಗೈತೆ ಅಂತಾರೆ. ಅದಕ್ಕೆ ಬರೋತ್ಲೇ ಬುಕ್ ಹಿಡ್ಕೊಂಡು ಮತ್ತೆ ಆ ಡ್ರೆಸ್ ಸತಿ ಪ್ಯಾಂಟ್ ಅದ ಚೇಂಜ್ ಮಾಡೋಣ, ಜೀನ್ಸ್ ಹಂಗೆ ಸತಿ ಚೇಂಜ್ ಮಾಡಿಲ್ಲ ಅದನ್ನು. ಹೋಮ್ವರ್ಕ್ ಕಡೆ ಅದ ಹೇಳ ಹೂ ಹಾಂ ಕರೆಕ್ಟ್. ರೂ ಬರಲ್ಲ ಬಾಜು ಬರ್ರಿ ಕೆಳಗೆ ಬರ್ರಿ ಕೆಳಗಿಲ್ಲ. ಅವ್ರು ಹೇಳ್ದಂಗೆ ಬರಿಬೇಕಂತ ಇರಲ್ಲ. ಈ ಹುಡುಗೊಂದು ಗನ್ನ ಕಿರಿಕಿರಿ ಇದೆ. ಅವ್ರು ಹೆಂಗೆ ಒಂದು ಲೈನಾಗಿ ಎಲ್ಲರೂ ಬರ್ಸಿರ್ತಾರೆ ಇವನು ಹಂಗೆ ಬರೀಬೇಕಂತ. ಕೆಳಗೆ ಬರೋದು ನಡೆಯಲ್ಲ ಅಂತ ಇವನಿಗೆ. ಏನಿಲ್ಲಲೇ ಬರೀ ಬಂದೆ. ಅದಕ್ಕೆ ರೀ ಇವು ನೋಡ್ರಿ ಇವ್ನು ಏನು ಮಾಡಾಕತ್ತಿಲ್ಲ, ಡ್ರೆಸ್ ಐತಿ ಬಿಚ್ಚಿಲ್ಲ. ಅವ್ನು ಹೋಮ್ವರ್ಕ್ ಮಾಡಾಕತ್ತಾನ ತಿರ್ಗಾ ಪ್ಯಾಂಟ್ ಚೇಂಜ್ ಮಾಡಿ ಜೀನ್ಸ್ನ. ಇನ್ನು ಕೂತಾನಿಲ್ಲ. ನಮ್ಮ ಯಜಮಾನ್ರು ಫ್ರೆಶ್ ಅಪ್ ಆಗಿ ಬಂದು ನೆಲ ಒರ್ಸಾಕತ್ಯಾರ ಆಲ್ರೆಡಿ. ಇವ್ರದ್ದು ಒಂದೇ ಭಾರತ್ ಟ್ರೈನ್ ರೀ ಇವ್ರದ್ದು, ಫುಲ್ ಫಾಸ್ಟ್ ಇವ್ರದ್ದು. ನಾವೀಗ ನಮ್ಮ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕ್ರಿ ನಾವು. ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲ ಐತ್ರಿ. ಇವ್ರದ್ದು ಹೇಳ್ತೀನಿ ಹೈಲೈಟ್. ಕಸ ನೋಡ್ರಿ ಇಲ್ಲಿ ಕಾಣುತ್ತಾರೆ ನಿಮ್ಮ ಕಸ ಅಂದನ 4 ದಿನದ ಮನೆ ಇದೆ. ಕಸ ಅಂದನ ನೆಲ ಒರ್ಸೋದು ಇವ್ರ ಕೆಲಸ. ಅಂದ್ರೆ ಜಗಳಕ್ಕೆ ಬರ್ತಾರೆ ಕೈಗುಂಟ. ಸುಮ್ಮನೆ ಬಿಡಾದ್ರೆ ಏನು ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀವಿ ಅಂದ್ರೆ ಅದು ಬಾಂಡೆ ಎತ್ತಿಟ್ಟು ಮೊದ್ಲು ಅಡುಗೆ ಚಾರು ಮಾಡ್ಕೋತೀವ್ರಿ. ನೀ ಬಿಚ್ಚಬೇಡ, ನೀನು ಏನು ಕೆಲಸನ ಮಾಡಬೇಡ. ಅಷ್ಟೇ ಇರ್ಲಿಮ್ಮನ ನೀನು. ಒಳಗೆ ನೀರು ಹೊರಗೆ ನೀರು ಹಾಕೈತಾರೆ. ಯಾಕಂದ್ರೆ ಧೂಳು ಆಡ್ರೈತೆ ನಮ್ಮ ಮನೆ. ಒಂದು ಹೊತ್ತು ಕಸ ಅಂದೇ ಇದ್ರೆ ನೀಲ್ಲ ಖಾಲಿ ಮನೆ ಅಂತಂದ್ರೆ 4 ದಿನ ಆಯ್ತು. ಮತ್ತೆ ಹೆಂಗಾಗಿರ್ತೈತಿ ಮನೆ. ಹೊರಗೆ ಗಾಳಿಂತ ಚಂದ ಐತ್ರಿ. ಅಷ್ಟು ಮಲ್ನಾಡು ಅಲ್ಲೆಲ್ಲ ತಿರ್ಕೊಂಬಂದ್ರೆ ನಮ್ಮ ಮನೆ ಮುಂದೆ ಗಾಳಿ ಚಂದ. ನಾನು ಹಾಂ ರೀ ಯಜಮಾನ್ರೆ. ನಮ್ಮ ಮನೆ ರೀ ಅದು. ಬಂಗಾರ ಅಂತ ಮನೆ ಅದು. ರೀ ಎಮರ್ಜೆನ್ಸಿ ಅಡಿಗೆ ಮಕ್ಕೊಂಡ್ರೆ ಸಾಕಾಗೈತೆ ನಂಗಾಗೈತೆ. ಹಂಗಾಗಿ ಬಿಸಿ ಅನ್ನ ಮಾಡಿ ಪುಳಿಯೋಗರೆ ಕಲಿಸಿದೆ. ಇವನು ಫೇವ್ರೇಟ್ ಮೇನ್ ಆಗಿ 4 ದಿನದಿಂದ ಹುಡುಗ ಹೊರಗೆ ಬಿಟ್ಟಾನ್ರಿ. 4 ದಿನದಾಗ ತಾನು ಹೊರಗಿಂದ ಏನು ತಿನ್ನಲ್ಲ. ವಾಸ್ತಾಗಿ ನಾವು ಬೈತೀವಿ ಅಂತ ಅಷ್ಟು ತಿಂತಾನೆ ಅಷ್ಟು ಹೊರಗೆ ಬಿಟ್ಟೈತ್ರಿ. ಹಂಗಾಗಿ ಅವನು ಇಷ್ಟ ಆಗಿದ್ದ ಅವನ್ನ ಆ ಥರ ಮಾಡಿಬಿಡೋಣ ಅಂತೇಳಿ ಪುಳಿಯೋಗರೆ ಮಾಡಿದೆ. ಆಮೇಲೆ ಟೈಮನ್ನು ಬೇಗ ಆಗುತ್ತಲ್ಲ, ಸೇವ್ ಆಗುತ್ತೆ ಅಂತೇಳಿ ಈಗ ಮಾಡ್ಕೊಂಡು ತಿನ್ನಾಕತ್ತೀರಿ. ನಮ್ಮ ಯಜಮಾನ್ರು ನನಗಿಂತ ಪುಳಿಯೋಗರೆ ಚಲೋ ಪುಳಿಯೋಗರೆ ಜೊತೆಗೆ ಚಟ್ನಿ ಬೇಕೇ ಅಂತೇಳಿ ತೆಂಗಿನಕಾಯಿ ದೇವ್ರ ವರ್ಷ ಮುದ್ದಿದ್ದಾರೆ ಕಾಯಿ ಚಟ್ನಿ ಮಾಡ್ಯಾರ. ಅದು ಪುಳಿಯೋಗರೆ ಜೊತೆ ಚಟ್ನಿ ಕಾಂಬಿನೇಷನ್ ಚಲೋ ಆಗುತ್ತೆ. ಅದು ಕಸೂರಿಗೆ ಹಾಕ್ಯಾರ ಇಲ್ಲ ಒಂದು ಆಗಲಿಲ್ಲ ಉಣಾಕ್ತಾರೆ. ನಮ್ಮ ತನು ಅದು ಕಣ್ಣಾಗ ನಿದ್ರಾದೇವತೆ ಬಂದಾಳ. ಹೋಮ್ವರ್ಕ್ ಮುಗಿಸಿದಾಳೆ. ವಿಡಿಯೋನ ಸ್ಕಿಪ್ ಮಾಡ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಟೈಮ್ ನೋಡ್ರಿ 11:11 ಐತಿ. ಮನ್ವಿತ್ನ ಸ್ಕೂಲ್ಗೆ ಕಳಿಸಿದೆ. ಅದ 9:00 ಸ್ಕೂಲ್ಗೆ ಕಳಿಸಿ ಬಂದ್ವಿ. ಅವ್ರ ಪಪ್ಪನ ಹೋಗಿ ಬಿಟ್ಟು ಬಂದರು. ಅವ್ರ ಪಪ್ಪ ಇವತ್ತು ಅಂಗಡಿಗೆ ರಜೆ ಮಾಡ್ಯಾರಿ, ಹೋಗಿಲ್ಲ. ಯಾಕಂದ್ರೆ ಟ್ರಿಪ್ ಮುಗಿಸಿ ಬಂದು ಮಾರನೇ ದಿನ ಕೆಲಸ ಹೆಂಗಿರ್ತಾವ ಅಂತ ಗೊತ್ತಿರುತ್ತೆ. ಅದಾಗ ನಮ್ಮ ಅಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಳಗಂತೂ, ಅದಾಗ ನನ್ನಂಥ ಒಂಟಿ ಜೀವ ಇದ್ದಾಗಂತೂ ಇನ್ನೂ ಕಷ್ಟ ಅಂತ ಎಲ್ಲ ಮುಗಿಸಿ ಬಂದ ಮೇಲೆ ಮಾಡೋ ಕೆಲಸಗಳು ಸರಿ ಇಲ್ಕಂದ ಹೇಳ್ತೀನಿ ಏನಂತೇಳಿ. ಈ ಹುಡುಗ ಸ್ವಲ್ಪ ಕೆಮ್ಮು ಜಾಸ್ತಿ ಆಗೈತ್ರಿ. ಹಂಗಾಗಿ ಕಳಿಸಿಲ್ಲ, ಇವತ್ತೊಂದು ದಿನ ರೆಸ್ಟ್ ಮಾಡಲಿ ಅಂತೇಳಿ. ಇಲ್ಲಿ ನೋಡ್ತಿರ್ಬೋದು ಏನು ಕೆಲಸ ನಡೆದೈತಿ ಇವತ್ತು ಅಂತೇಳಿ. ಒಂದು ರಾಶಿ ಬಟ್ಟೆ ತಂದಿರಿ. 3-4 ದಿನ ಹಾಕ್ಕೊಂಡಿದ್ದು ಬಟ್ಟೆ ಎಲ್ಲ ಹೊಸ ಬಟ್ಟೆ, ಡೈಲಿ ವೇರು. ಇಲ್ಲಿ ಬಿಟ್ಟು ಹೋಗಿದ್ವಿ ಇಲ್ಲರಿ, ಹೋಗೋದಿನ ಒಟ್ನಲ್ಲಿ ಅಲ್ಲಿ ಟ್ರಿಪ್ ಹೋಗಿದ್ದಿರೋ ಬಟ್ಟೆಗಳು ಇಷ್ಟು ಬಟ್ಟೆ ಒಗ್ದು ಹಾಕ್ಬೇಕು. ಯಜಮಾನ್ರು ಅದಕ್ಕೆ ಅಂಗಡಿ ಮಾಡ್ಕೊಡತ್ತಾರ. ಹೊಸ ಬಟ್ಟೆ ಫಸ್ಟ್ ಎಲ್ಲರೂ ಡೈಲಿ ವೇರ್, ಆಮೇಲೆ ಹುಡ್ರು ಅಂತಲ್ಲ ಎಲ್ಲರೂ ಹೊಸ ಬಟ್ಟೆ ಫಸ್ಟ್ ಹೋಗಿದ್ದೀನಿ, ಆಮೇಲೆ ಡೈಲಿ ವೇರ್ ಹಾಕ್ತೀನಿ. ಅಲ್ಲಿ ನೋಡ್ರಿ ಇದು ಹಾಸಿಗೆ, ಇವನ್ನ ಆಮೇಲೆ ಹೋಗ್ಕೋತೀವಿ ರೀ. ನೀರು ಎಷ್ಟದ ನೋಡ್ಕೊಂಡು ಆಮೇಲೆ ಹೋಗಕ್ಕೆ ಬರ್ತಾ. ಆ ಬ್ಯಾಗ್ ಸಮೇತ ಒಗ್ದು ಹಾಕ್ಬಿಡ್ತೀನಿ. ಪ್ರತಿ ವರ್ಷನೂ ಟ್ರಿಪ್ ಮುಗಿಸಿ ಬಂದಮೇಲೆ ಇದು 1-2 ದಿನದ ಕೆಲಸ ಇರುತ್ತೆ ನಂಗೆ. ಮತ್ತು ಹಂಗೆ ಇಟ್ಕೊಂಡ ನಾನು ಅವನು ಮೈಲಿಗೆ ಬಿಟ್ಟು ಮತ್ತು ಅದನ್ನ ಎಲ್ಲೆಲ್ಲಿ ಇಟ್ಟಿರ್ತೀವಿ ಟ್ರೈನ್ಯಾಗ, ಅಲ್ಲಿ ಇಲ್ಲಿ ಮತ್ತು ಇಲ್ಲಿ ನೋಡ್ರಿ ಇಲ್ಲಿ
ಅದಷ್ಟು ಅಲ್ರಿ ಅವಿಷ್ಟು ಒಗೆದು ಒಣಾಕದಲ್ಲ ಇವು ಇಷ್ಟೊಂದು ನೀಟಾಗಿ ಜೋಡಿಸ್ಬೇಕು. ಇಷ್ಟು ಟೋಟಲಿ ಶೆಲ್ಫ್ ಎಲ್ಲ ಚಲ್ಲಪಿಲ್ಲಿ ಆಗ್ಬಿಟ್ಟವು, ಮಿಸ್ಸಿ ಆಗ್ಬಿಟ್ಟೈತೆ ಮನೆಯೆಲ್ಲ ಬಟ್ಟೆ ವಿಷಯವಾಗಿ. ಅಲ್ಲೊಂದು ರಾಶಿ ಇಟ್ಟಿನ ಹೊಸ ಬಟ್ಟೆನ, ಇಲ್ಲೊಂದಿಷ್ಟು ಅದಾವೆ. ಇವು ಇಷ್ಟು ಒಗ್ದಿರೋವು, ಬಟ್ ನೀಟಾಗಿ ಮಡಿಸಿಡ್ಬೇಕು ಇವುಗಳನ್ನ. ಅವಿಷ್ಟು ಒಗೆದು ಒಣಗಿಸ್ಬೇಕು. ಸೇಮ್ ಟು ಸೇಮ್. ಸರಿ, ಆಟ ಆಡು. ನಾವೀಗ ಈ ಕೆಲಸ ಮಾಡ್ತೀವಿ. ಪಟ್ 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 ಮಾಡಬೇಕು. ಬಿಸಿಲು ಬೇರೆ ಸ್ಟ್ರಾಂಗ್ ಐತಿ, ಬಟ್ಟೆ ಒಣಗ್ತಾವೆ. ಯಜಮಾನ್ರು ಬಿಸಿಲು ಐತಾರೆ ಅಂದರೆ ಕೇಳೋಲ್ರು, ಬೇಗ ಬಾ ಅಂದ್ರೆ ಬಟ್ಟೆ ಒಣಗ್ತಾವೆ ಅಂತೇಳಿ ಅಂತಾರೆ. ಇದಿಷ್ಟು ಜಾಗ ಸಾಲಲ್ಲ ನಮಗೆ ಈಗ ಒಣ ಹಾಕಕ್ಕೆ. ಆದ್ರೆ ನಮ್ಮ ಯಜಮಾನ್ರು ಹಾಕ್ತಾರೆ ಅದ್ರೊಳಗೆ. ಈಗ ನೋಡ್ರಿ, ಇಲ್ಲವ ನಾನು 100 ರೂಪಾಯಿದ ಮಾಡಾಕಿ. ಬರ್ರಿ, ಇವತ್ತಿನ ದಿನ ಏನೆಲ್ಲ ಹಾಕೈತೆ ಎಲ್ಲ ಶೇರ್ ಮಾಡ್ಕೋತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಕೆಂಪಿ ಸೊಪ್ಪು ನಿಂದು ಈಗ ನೋಡ್ರಿ ಟೈಮ್ 11 ಆಗೈತಿ ರೀ. ನಾ 10ಕ್ಕೆ ಚಾಲು ಮಾಡೀನಿ. 7 ಅಂದ್ರೆ ಕುಂತಾಳ. ಇಷ್ಟು ಬಿಸಿ ಹಿಂಗಂತಿ. ಇನ್ನೊಂದು ಸ್ವಲ್ಪ ಬಿಸಿಲಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಇನ್ನೂ ಬಿಸಿಲಾಕಿತ್ತ. ಜಾಕನ ಮಾಡಿಲ್ಲ ಈಗ. ಸೀಸದ ಏನು ದೊಡ್ಡಾಗದನ ಸಪ್ಕ ಕೂಡ ನೀರೇ ಬಗ ಎದ್ದು ನಿಂದ ಹಿಂದೆ ಹಾಕಿದ್ದದ ನಾ ಅಲ್ಲಿ ಒಣಾಗಲಿಲ್ಲ. ನೋಡ್ರಿ ಟೈಮ್ ಆಗೈತಿ ಕರೆಕ್ಟ್ 12:15. ನಮ್ಮ ತನಕ ಮನೆಯಾಗಿದ್ದನ್ರಿ ಇವತ್ತು ಬೇಜಾರಾಗೈತೆ ಅಂದ ಮಾರ್ಕೆಟಿಗೆ ಕರ್ಕೊಂಬಂದಿರಿ ತರಕಾರಿ. ಗುರುವಾರ ತರಕಾರಿ ಮಾರ್ಕೆಟ್ ರೀ ಇದು. ಆಲ್ಮೋಸ್ಟ್ ರಗಡ್ಸ್ ಅದು ತೋರಿಸ್ತೀನಿ. ಭಾಳ ದಿನದ ಮೇಲೆ ಇವತ್ತು ಬಂದ್ವಿ. ಊರಿಂದ ಬಂದೆಲ್ಲ ತರಕಾರಿ ಖಾಲಿ ಆಗೈತೆ ರೀ ಮನ್ಯಾಗ, ತೊಗೊಂಡು ಹೋದ್ರಾತ ಅಂಥೇಳಿ. ಪ್ಯಾರನ್ನು ತೊಗೋಬೇಕಂತೀವಿ, ಇವ್ರಿಗೆ ನೆಗಡಿ ಅದ ರೀ. ಹೀಗಾಗಿ ಬರ್ತೀವಿ ಹೊಳೆ ಬರ್ತೀವಿ. ಬಜಾರ್ ಬೆಸ್ತಾರ್ ಬಜಾರ್ ಪೈಲೆ ಎಲ್ಲ ಭಾಳ ಆಡಿತ್ತು. ಈಗ ಒಂದು 3-4 ವರ್ಷ ಆಯ್ತು. ಎಲ್ಲ ಕಲ್ಲಾಗಿ ರೆಡಿ ಮಾಡಿ ಮಸ್ತ್ ಮಾಡ್ಯಾರ. ಈ 4 ದಿವಸ ನಾವು ಊರಿಗೆ ಮುಂಚೆ ಒಂದು 2-3 ದಿವಸ ಮಳೆ ಆಗೈತೆ ರೀ. ಒತ್ತಿರಿಗೆ 5 ದಿವಸ ಆಯ್ತು ಒಟ್ಟು ಮಳೆ ಆಗಿಲ್ಲ ಅಂತ ಬಾಗಲಕೋಟೆಗೆ. ನಮ್ಮ ತನೂ ನಾವು ಹೋಗಿ ಇದನ್ನು ತೊಗೊಂಬಂದಿವ್ರಿ. ಏನದು ಹಣ್ಣು ತೊಗೊಂಬಂದಿರಿ ಮಾರ್ಕೆಟ್ ಬಾ. ಆ್ಯಪಲ್ ಮತ್ತು ಪ್ಯಾರನ್ ತೊಗೊಂಬಂದಿರಿ. ಫ್ರೆಶ್ ತರಕಾರಿ ಹಳ್ಳಿಗಳು. ಬೆಂಡೆಕಾಯಿ ಭಾನ್ಗಂಡ ಅದ ನೋಡ್ರಿ. ತೊಗೊಂಬಂದ್ವಿ. ನಮ್ಮ ಮೇಡಮ್ ಮರಿನ ಹೊತ್ಕೊಂತ ಕುಂತಾರೆ. ಅವ್ರದ್ದು ಇತ್ತು ಅಲ್ಲಿ ಕೆಲಸ. 1 ಗಂಟೆ ಅದು 1/2 ತಾಸು ಹೋಗಿ ನಾ ಬಂದೆ. ಕೇಳ ಮಗ ಏನೇ ಆತ ನೋಡು. ನಾವು ಒಂದು ವಾಪಸ್ ಕೊಟ್ಟು ಬಂದೀವಿ 4 ಕೊಡ್ರಿ ಅಂತೇಳಿ. ಅಡುಗೆ ಮಾಡಿ ಏನಿಲ್ಲ ಏನು ಸೊಪ್ಪಿಲ್ಲ ಅಡುಗೆ ಮಾಡಂಗಿಲ್ಲ ಪಾಪ. ಬಜ್ಜಿ ಅಂತ ಸುಡು ಬಜ್ಜಿ ಎಣ್ಣೆಗೂ ಪೇಪರ್ ಎಲ್ಲ ತಿನ್ಬಾರಂತ, ಕ್ಯಾನ್ಸರ್ ಬರ್ತಂತ. ಪೇಪರ್ ಎಲ್ಲ ಬ್ಯಾನ್ ಮಾಡ್ಯಾರ. ಆದರೂ ನಮ್ಮಂತ ಕೇಳಂಗಿಲ್ಲ. ಬೇಕಾದ ಬ್ಯಾನ್ ಇಲ್ಲ. ಅದು ಹ್ಞೂ ಅನ್ನೋದು ಕೆಲಸ ಚಾಲು ಮಾಡೋದು. ತಿನ್ರಿ ಸ್ನೇಹಿತರೆ. ಈಗ ನೋಡ್ರಿ ಟೈಮು 2:30 ಆಗೈತಿ. ಇವತ್ತು ಗುರುವಾರ ಮಾರ್ಕೆಟ್ ಇತ್ತು. ಎಷ್ಟು ಬಂದರು ಹೋಗಿ ಮಾರ್ಕೆಟಿಗೆ ಹೋಗಿ ಸಂತೆ ಮಾಡ್ಕೊಂಬಂದ್ರೆ ಹಣ್ಣು ತರಕಾರಿ ಸೊಪ್ಪು ತೊಗೊಂಬಂದಾರ. ಮಧ್ಯಾಹ್ನದ ಅಡುಗೆ ಮಾಡಾಕತ್ತೀನಿ ರೀ ತೋರಿಸ್ಕೊಂತ. ಈಗ ಫಸ್ಟಿಗೆ ನಾವು ಇವನ್ನೆಲ್ಲ ಸಪ್ರೇಟ್ ಮಾಡಿ ತೆಗೆದಿಟ್ಬಿಡ್ತೀನಿ ರೀ. ಟೊಮೆಟೊ ಏನು 1 kg ತಂದಾರೇನೋ ಫ್ರೆಶ್ ಭಾರಿ ಮಸ್ತ್ ಟೊಮೆಟೊ ತಾಜಾ ಆಗಲ್ಲ. ಇದು ಒಂದು ವಾರದ್ದು ಇದೆ. ಅಂದ್ರೆ ಒಳಗೆ ಮೆಣಸಿನ್ಕಾಯಿ ಟೊಮೆಟೊ ಒಳಗೆ ಸ್ಟಾಕ್ ಭಾಳ ಇತ್ತು ಮನ್ಯಾಗ. ಒಂದು ತಂದು 4-5 kg ತಂದಿರ್ತಾರೆ. ಹಾಗಾಗಿ ಅದನ್ನು ಬಿಟ್ಟು ಮುಟ್ಟಿರ್ತಾರೆ. ಮೆಣಸಿನ್ಕಾಯಿ ಟೊಮೆಟೊ ಹಣ್ಣು ಇದೇನೈತಂದ್ರೆ 1 ವಾರಕ್ಕೆ ಆಗುತ್ತೆ. ಇಷ್ಟು ಟೊಮೆಟೊ ಇದ್ರೆ. ಈ ತರಕಾರಿ ಮಾತ್ರ 2 ತಂದಾರ, ಬೀಟ್ರೂಟ್ ಮತ್ತು ಬೆಂಡೆಕಾಯಿ. ಇದು 2 ದಿನ ಆಗುತ್ತೆ. ಉಳಿದ 5 ದಿನ ಏನು ತಿಂತೀರ ಅಂದ್ಬೇಡ್ರಿ. ಉಳಿದ 5 ದಿನ ಒಂದು ದಿನ ಕಾಳು ಅಥವಾ ಬೇಳೆ ಸಾರು ಮಾಡಿರ್ತೀನಿ. ಇಲ್ಲಾಂದ್ರೆ ಇಲ್ಲೊಂದು ಐತೆ ಗಜ್ಜರಿ ಒಂದೈತಿ. ಇದನ್ನ ಆಲ್ಮೋಸ್ಟ್ ನಾನು ಪಲ್ಯ ಅದು ಮಾಡೋದು ಕಡಿಮೆ. ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್
ಲಂಚ್ ಬಾಕ್ಸಿಗೆ ಫ್ರೈಡ್ ರೈಸು ಪಾಸ್ತಾ ಇದು ಮಾಡೋಕ್ಕೆ ತರಿಸ್ಕೊಳ್ತೀನಿ. ಆಮೇಲೆ ಫ್ರೆಶ್ಶಾಗಿ ಆಗ ಖಾಲಿ ಇವೆರಡು ಖಾಲಿ ಆದ ಕೂಡಲೇ ತರಿಸ್ಬಿಡ್ತೀನಿ ತರಕಾರಿ ಆಗ ತಂದ್ಕೊಡೋದು ಜಾಸ್ತಿ. ಈಗ ಮಾಡ್ತಿದ್ದಾಗ ಅಂದಾಗ ಫ್ರೆಶ್ ಏನಿರುತ್ತೆ ಅಂತ ತರ್ತಾರೆ. ಹಸಿಮೆಣ್ಸಿನ್ಕಾಯಿ ಖಾಲಿಯಾಗಿ ಎಷ್ಟು ಚೆನ್ನಾಗಿತ್ತು. ನಂಗೆ ಪದೇ ಹಿಟ್ಟಾಗೋದ್ರಿಂದ ಹಸಿಮೆಣ್ಸಿನ್ಕಾಯಿ ತಿನ್ನೋಕೆ ಬಿಡೋದಿಲ್ಲ. ಹಾಗಾಗಿ ತರಲ್ಲ ಅವ್ರು ಜಾಸ್ತಿ. ನನ್ನ ಸಲುವಾಗಿ ಖಾರ ಪುಡಿ ಜಾಸ್ತಿ ಉಪಯೋಗಿಸೋದು. ಎಷ್ಟೋ ದಿನದ ನಂತರ ತಂದ ನಮ್ಮನೆ ಹಸಿಮೆಣ್ಸಿನ್ಕಾಯಿ. ಈ ಹಣ್ಣಿನ ಪುಡಿ ಗ್ಯಾಸ್ ಹಾಕ್ತೀನಿ ಅಂದರೆ ಅದನ್ನು ತೆಗೆದು ಸ್ಟ್ಯಾಂಡಿಗೆ ಹಾಕಿಬಿಡ್ತೀನಿ. ಸ್ಟ್ಯಾಂಡು ತುಂಬ ಇವದು ಆಲೂಗಡ್ಡೆ ಮತ್ತು ಆಲೂಗಡ್ಡೆ ಮತ್ತು ಇನ್ನೊಂದು ಏನದು ಉಳ್ಳಾಗಡ್ಡೆ ಅದು ತುಂಬ ಅದನ್ನು ತೊಗೊಂಬರತ್ಲೆ ಅದು ಲೆಗ್ಗು ಸ್ಟ್ಯಾಂಡು ಇದು ಮುರಾಕ್ತೈತ್ರ ಒಂದು. ಹಾಗಾಗಿ ಒಂದೊಂದು ಇದ್ರಾಗ ಹಾಕೊಂಡ್ಬಂದು ಇದಕ್ಕೆ ಹಾಕೋದು. ಈಗ ನೋಡ್ರಿ ನಾವು ಏನು ಅಡುಗೆ ಮಾಡೀವಿ ಅಂತ ತೋರಿಸ್ತೀನಿ. ಇದು ಜೋಳದ ಸಂಗಟಿ ಅನ್ನ ಮಾಡಿ ಕುಕ್ಕರ್ ಬೇಕಾಗಿತ್ತು ನನಗೆ ಬೇಳೆ ಕುದ್ಸೋಕ್ಕಾಗಿ. ಅನ್ನ ಮಾಡಿ ಅನ್ನ ತೆಗೆದಿಟ್ಟಿದ್ರಲ್ಲಿ ಬಿಸಿ ಅನ್ನನ ಯಜಮಾನ್ರ ಕಡೆ ಸಾರು ಮಾಡ್ಸೋಕೆ ಹಚ್ಚಿದೆ. ಇವರು ಸಾರು ಸೂಪರೇ ಮಾಡ್ತಾರೆ. ನಾನು ಭಾಳ ಇಷ್ಟ ಮಾಡೋ ಸಾರು. ಹಾಗಾಗಿ ಸಾರು ಮಾತ್ರ ಇವ್ರಿಗೆ ಅಡುಗೆ ಮನೆ ಬಿಡುತ್ತೆ. ಒಂದು ಸಾರು ಮಾಡಿ ಹೌದ್ರಿ, ಒಂದು ಸಾರು ಮಾಡಿ ಮನೆಯೆಲ್ಲ ಈ ಆಕಾರ ಇಡಿಸ್ತಾರೆ ಇವ್ರು. ಇಲ್ಲಿ ನೋಡ್ರಿ ಎಷ್ಟು ತುಂಬಿಸ್ಕೊಂಡಾರ ಒಂದು ಸಾರಿ. ಅದು ಕುಕ್ಕರ್ನೇ ಮಾಡಿಟ್ಬಿಡೋದು ಸಾರು. ಅದನ್ನು ಜಾಣ ಅದಾರೆ ಅವ್ರು ಭಾಳ. ಎಲ್ಲಿ ಬಿಡು ಮತ್ತೆ ಯಾರಿಗೆ ಬೇಕಾಗತ್ತೆ ಅಡುಗೆ ಮನೆಗೆ ವಸ್ತುಗಳದ ಅವ್ರಿಗೆ ಗೊತ್ತಿರುತ್ತೆ. ನೀವು ಮಾಡಿದ ಅವ್ರಿಗೆ ಗೊತ್ತಿರುತ್ತೆ. ನಾ ಏನು ಹೇಳಿದ್ರು ಹಂಗದ ನಾಟಕದಿಂದ. ಹಂಗದು ಟೇಸ್ಟ್ ಹೆಂಗೈತೆ ನೋಡ್ರಿ. ಓಕೆ ಆಗೈತೆ ಅಂತ ನಿನ್ನ ಹಂಗೆ ಮಾಡೋಕ್ಕಾಗತ್ತೆ. ಹೌದು, ನಾನು ಹಂಗೆ ಮಾಡೋಕ್ಕಾಯ್ತು. ನಾ ಹಸ್ತಿದ್ದಿಲ್ಲ ಸಾಕು. ಹಾಸ್ಲ್ಯಾ ಕುದ್ದೈತ್ಲಾ ಕೂಸು ಮಕ್ಕೊಂಡಿತ್ತು. ಇದು ಕೆಮ್ಮು ಬಂದಿತ್ತು ಅಂತೇಳಿ ಎದ್ದು ಬಂದೈತಿ. ಈಗ ನಮ್ಮ ತರಕಾರಿ ಎಲ್ಲ ಎತ್ತಿಟ್ಟಿದ್ದ ಆದರೆ ನೀಟಾಗಿ ನೋಡ್ತಿರ್ಬೋದು. ತರಕಾರಿ ಸ್ಟ್ಯಾಂಡ್ ಇದ್ರ ಮೇಲೆ ಒಂದು ಅರ್ಬಿ ಹೊಚ್ಚಿಬಿಡ್ತೀನಿ ನಾನು. ನಮ್ಮನೆ ಅಲ್ಲಿ ಕಾಟ ಭಾಳ. ಹಾಗೆ ಇಷ್ಟು ಒಗೆದಾಕಿದ್ವಲ್ರಿ ಬೆಳಗಿಂದ ಬಟ್ಟೆನ ನೋಡಿ ತೆಗು ತೊಗೊಂಬಂದೀನಿ ರೀ. ಒಣಗಿದ್ವು ತಕ್ಕಂತ ಬಂದೀನಿ. ಇನ್ನೂ ಇಷ್ಟು ಉಳಿದವು. ಇನ್ನೂ ಎಲ್ಲ ಅರ್ಧ ಒಣಗಿದ್ವು. ಇವು ಪೂರ್ತಿ ಒಣಗೋರಿಗೆ ಬಿಟ್ಟು ಮಡ್ಚಿಡ್ಬೇಕು. ಇವು ಒಂದಿಷ್ಟು ಒಣಗ್ಯಾವ್ರಿ. ಒಣಗಿರೋದೆಲ್ಲ ತಂದು ಇಟ್ಟಿನಿ. ಈಗ ಇವನಿಷ್ಟು ಮಡ್ಚಿಡ್ತೀನಿ. ಮಡ್ಚಿ ಇಲ್ಲೇ ಹಾಸಿಗೆ ಮೇಲೆ ಇಡ್ತೀನಿ ರೀ. ಅದೇ ಒಗೆದಿದ್ದು ಅದ್ರ ಮೇಲೆ ಮಡ್ಚಿಟ್ನಿ ಅಂದ್ರೆ ಸೀದಾ ಹೋಗಿ ಜೋಡಿಸ್ಬೇಕು ಅವನ್ನ ಆಯಾ ಜಾಗಕ್ಕೆ. ಊಟ ಮಾಡ್ತೀವಿ ರೀ. ಮೊದಲು ಊಟ ಮಾಡಿ ಈ ಕೆಲಸ ಮಾಡ್ತೀನಿ. ಟೈಮ್ 2:45 ಆತಲ್ಲಿ. ಹೊಸ ಬಟ್ಟೆ ಇವೆಲ್ಲ ತಳ್ತಾಳೆ ಬಟ್ಟೆ ಬೇಗ ಒಣಗ್ಕೊಂಡವು. ತೆಗೆದ್ಬಿಡೋದು ಇರು ಬೇಕಾದ ನಂಗೆ ಬಟ್ಟೆ ಮಡ್ಸಿಡಕ್ಕೆ ಅಲ್ಲೇ ಇರಲಿ. ಯಪ್ಪ ನನ್ನ ಅಂಗಿ ಹೊಸದು. ನಿಮ್ಮ ಫೋನ್ ಹುಡುಕ್ರಿ, ಚಾರ್ಜ್ ಹಾಕಿರಿ. ಏನ ಸಿಕ್ತಾ? ವಾವ್, ಸೂಪರ್ ಆಗೈತಲ್ಲ ಸಂಗತಿ ಸಾರು. ನಮ್ಮ ಶಿಲ್ಪಾರ್ ಮನೆಯವ್ರು ಮಾಡ್ಯಾರ ಸರ್. ಯಾರು ಮಾಡ್ಯಾರ? ನಮ್ಮ ಯಜಮಾನ್ರು ಮಾಡಿ. ಎಲ್ಲ ತೆಗೆದು ಹೋಗಿದ್ಯಲ್ಲ ನೀ. ಏನು ಮೂಗಿನಾಗಿಲ್ಲ ಕಿವಿಯಾಗಿಲ್ಲ ಅಷ್ಟು ಬರ್ತನ ಆಯ್ತಾನ. ಅಲ್ಲೆಲ್ಲ ನಾನಾ ಥರದ ಜೋಳಿಗೆ ಹಾಕೊಂಡು ಆಗ್ಬೇಕು ನಿನಗೆ ಮನೆ ಬಂಗಾರ ಇಟ್ಕೊಂಡು ಹೋಗಿರ್ತದೆ. ಅದಕ್ಕೆ ಸ್ವಲ್ಪ ಇವತ್ತೊಂದು ದಿನ ಗ್ಯಾಪ್ ಬಿಟ್ಟು ನಾನು ಹಾಕೋತೀನಿ ಗೋಲ್ಡ್ ವರ್ಲ್ಡ್ ಡೈಲಿ ವೇರ್. ಇದು ಮುಗ್ಗಟ್ಟು ಕಳೆದುಕೊಂಡು ನಾನು ಮುಂಜಾನೆ ಅಷ್ಟು ಊರೆಲ್ಲ ಸುತ್ತ ಎಷ್ಟು ಚಂದ ತೊಗೊಂಡ್ರಿ. 2,000 ರೂಪಾಯಿ ಮುಗ್ಗಟ್ಟು ಕಳ್ಕೊಂಡಿನಿ. ನಾನು ಜಸ್ಟ್ ಕಳ್ಕೊಂಡಿನಿ. ಒಂದು ಕಾಲುವರೆಗೆ ಹಾಕೊಂಡ್ರಿ ಮುಗ್ಗಟ್ಟು ಕಳ್ಕೊಂಡ್ರೆ ಈಕಿಗೆ ಓದೇವ್ರಿ ಇಲ್ರಿ. ಅದು ಎಲ್ಲಿ ಕಳೆದಿಲ್ರಿ, ಮನೆ ಕಳ್ದವು. ಎಲ್ಲಿ ಕಳ್ದಂತ ಸಿಗೋಲ್ವು. ದೊಡ್ಡ ಮನೆ ನಿನಗೆ ಪಾಪ ಎಲ್ಲಿ ಮಿಸ್ ಆಯ್ತು ಅನ್ನೋಗ ನಿಜ ಬೇಜಾರಾಗತ್ತೆ ನನಗೆ. ಕಾಲಂಗ್ರಿ ಇನ್ನೊಂದು ಜೊತೆ ಹಾಕೋತೀನಿ, ತೆಗೆದು ಹಾಕೋಬೇಕ್ರಿ. ಬಾರ ಊಟ ಮಾಡಿಸಿಂದ. ಈಕಿಗೆ ಹೇಳೋರು ಇಲ್ರಿ, ಸ್ವಲ್ಪ ಭಯ ಅನ್ನೋದಿಲ್ರಿ. ಅಷ್ಟು ಗೊತ್ತಿದ್ದಷ್ಟು ಅವಸರ ಮಾಡಿ ಬಂದು ಕೂತ್ಕೊಂಡಲ್ಲ ಊಟಕ್ಕೆ ಇಟ್ಕೊಂಬ ಅಂತಂದ್ರೆ. ಬೇರೆ ಅದು ಇಟ್ಕೊಂಬ, ಪ್ಲಾಸ್ಟಿಕ್ನ ಇಟ್ಕೋ ನೀನು. ಪ್ಲಾಸ್ಟಿಕ್ನ ತಾಂಬ್ರದ್ದು ಇರ್ತಾವಲ್ಲ ಅಂಥವು ಬೇಸ್ ನಿನಗೆ. ಸಂಗಟಿ ಸಾರು ಮಾಡಿದವ್ರು ಯಾರು? ಬರ್ರಿ ಸರ, ಇವ್ರು ಸ್ವಲ್ಪ ಪೇಷಂಟ್ ಆಗ್ಯಾರ. ಇವ್ರು ಆಲ್ಮೋಸ್ಟ್ ಪೇಷಂಟ್ ಇರತ್ತಾರೆ. ಇವರು ಹೊಸದೇನಲ್ಲ ನೋಡ್ರಿ, ಇದಕ್ಕಿಂತ ಕಮ್ಮಿ ಇಲ್ರಿ. ಬರ್ರಿ, ಸುಸ್ತಾಗ್ಯಾರ. ನಾವೇ ಸ್ಕೂಲ್ ಬಿಡಿಸಿ ಹ್ಯಾಂದು ಹಾಕತ್ತಂತೇಳಿ. ಪುಷ್ಪ ನೋಡ್ರಿ ಅಲ್ಲೇ. ವಾ ರೌಡಿ ಪುಷ್ಪ. ಬಾ ಊಟ ಮಾಡಿ ಬಾ. 4 ದಿನ ಆ ಕಡೆ ಮಲ್ನಾಡು ಸುತ್ತ ಬಂದ್ರು.
ಅಲ್ಲಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಅದು ಬೇರೆ. ಆದ್ರೆ ನಮ್ಮ ಊಟ ಆದಂಗೆ ಹಂಗಲ್ಲ, ಅಂತ ಕೈಗಾಲ ಶಕ್ತಿನ ಇಲ್ದಂಗೆ ಆಗ್ಬಿಟ್ಟೈತೆ. ಅಷ್ಟು ಕಷ್ಟ ತಿನ್ನೋದು ಆಗಿತ್ತು. ಅಮೃತ ಜವಾರಿ ಊಟ. ನೆನಂತಿ ರೊಟ್ಟಿ ಮಾಡಂದೆ ಕೆಲಸನ ಭಾಳ ಇರ್ತಾವಲ್ರಿ. ಏನು ಈಗ ಮಾಡ್ತೀನಿ ಅನ್ಕೋತಾನ, ಮತ್ತು ರೊಟ್ಟಿ ಮಾಡೋಕ್ಕಾಗಲ್ತವ್ರೆ ಅಂತೇಳಿ ಇದನ್ನು ಗಟ್ಟಿ ಹಾರಿನಲ್ರಿ ಸಂಗಟಿ ಮಾಡಿದ್ವಿ. ನಾವು ಪಾಲಕ್ ತೊಗೊಂಬಂದು ಸಾರು ಮಾಡಿದ್ವಿ. ಅಮೃತ ಇವತ್ತು 2 ಪ್ಲೇಟ್ ಹೆಚ್ಚಿಕೊಂಡ್ಬೇಕು, 4 ದಿವಸದ ಸೇರಿ ಮಿಸ್ ಮಾಡ್ಕೊಂಡಿದ್ವಿ. ಬರೀ ಇಡ್ಲಿ ವಡೆ ಅನ್ನ ಸಾಂಬಾರು, ಇಡ್ಲಿ ವಡೆ ಅನ್ನ ಸಾಂಬಾರು. 3 ದಿವಸ ಹೊರಗಡೆ ಬಂದಿದ್ರೆ 3 ದಿವಸ 1 ಊಟ ದೇವಸ್ಥಾನ ಊಟ ಸಿಕ್ಕತ್ತೆ ನಮಗೆ. ಬಿಟ್ಟು ಹೊರಗಿಂದ ನಾಷ್ಟ ಬರೀ ಅದೇ ಇಡ್ಲಿ ವಡೆ ತಿನ್ನೋದು, ಇಲ್ಲಾಂದ್ರೆ ದೋಸೆ ತಿನ್ನೋದು. ಇಡ್ಲಿ ಜಾಸ್ತಿನೂ ತೊಗೊಂಡಿಲ್ಲ ನಾವು ಈ ಸಲ, ಬ್ಯಾಸರ ಆಗಿಬಿಡೋದು, ಹೊಟ್ಟೆ ತುಂಬಂಗಿಲ್ಲ. ಒಂದ್ಸಲ 300 ರೂಪಾಯಿ ಸಿಕ್ಕ. ಆದರೆ ಏನು ಹೇಳಪ್ಪ, ಟೂರಿಸ್ಟ್ ಪ್ಲೇಸ್ ಕಡೆ ನಿಯರ್ ಬೈ ಆ ಪ್ಲೇಸ್ ಹತ್ರ ಮಾತ್ರ ಸರಿ ಫುಡ್ ಸಿಗ್ತಿರಲ್ಲ ಅಲ್ಲ. ಸ್ಟಾಕ್ ಕಾಸ್ಟ್ಲಿ, ಹೆವಿ ಕಾಸ್ಟ್ಲಿ ಇಟ್ಟಾರ, ಫ್ರೆಶ್ ಇರೋದಿಲ್ಲ ಅಡಿಗೆ. ಇಡ್ಲಿ ದೋಸೆ ಅಂತ ತಿನ್ನಂಗಿರಲ್ಲ, ಅವು ತೊಗೊಂಡಿದ್ದಕ್ಕೆ ದುಡ್ಡು ದಂಡ. ಹುಳಿ 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 ಒಟ್ಟ ತಿನ್ನಕ್ಕೆ ಕೆಲವೊಂದು ಕಡೆ ಕೆಲವು ಕಡೆ ಫ್ರೆಶ್ ಇರ್ತಾವೆ. ಹೊಳ ಇಲ್ಲೇ ನಾವು ಗೋಕುಲ 4 ಮಂದಿ ಹೋದ್ರೂ 200 ರೂಪಾಯಿ ಹೊರಗಡೆ ಆಗತ್ತೆ ರೀ. ಅಲ್ಲಿ 300 ರೂಪಾಯಿ ಹೋದ್ರೆ ಹೊಟ್ಟೆ ತುಂಬಿಲ್ಲ ನಮಗೆ. ಹಂಗೆ ಮತ್ತೆ ಟೂರಿಸ್ಟ್ ಪ್ಲೇಸ್ ಒಳಗೆ ರೇಟ್ ಜಾಸ್ತಿನೇ ಇರುತ್ತೆ. ಕಡಿಮೆ ಇಡಬೇಕು. ಸುತ್ತ ಕಡೆಯಿಂದ ಬಂದಿರ್ತಾರ, ದೂರದಿಂದ ಖರ್ಚು ಮಾಡ್ಕೊಂಡು ಅಂತೇಳಿ ಅವ್ರು ಮುದ್ದಾಮ್ ಜಾಸ್ತಿ ಇಟ್ಟಿರ್ತಾರ ಅಲ್ಲಿ. ಅಂದ್ರೆ ಆ ಥರ ಬಾಡಿಗೆ ಇರ್ತಾವೆ ಜಾಸ್ತಿ, ಅವ್ರು ಬಾಡಿಗೆ ತೆಗಿಬೇಕಲ್ಲ. ಎಲ್ಲ ಸಾರ್ವಜನಿಕರ ಮೇಲೆ, ಸತ್ಪ್ರಜೆಗಳ ಮೇಲೆ. ಸತ್ಪ್ರಜೆಗಳದಾರಲ್ಲ, ಸತ್ಪ್ರಜೆ. 4:40 ಆಗತೈತಿ. ಮನ್ವಿತನ ಕರ್ಕೊಂಬಂದು ಯಶ್ಮಂಡ್ರ ಸ್ಕೂಲಿಂದ. ಇವತ್ತು ಬೆಳಿಗ್ಗೆ ಕೆಲಸ ಭಾಳ ಇತ್ತಲ್ರಿ, ಏನು ಮಾಡೋಕ್ಕಾಗಿಲ್ಲ. ಅವಂಗೆ ಡಬ್ಬಿಗೆ ತಿನ್ನಕ್ಕೆ ಮಾಡಿದ್ದೆ ಉಪ್ಪಿಟ್ಟನ್ನ ಕಟ್ ಕಳಿಸಿದ್ದೆ ಮಧ್ಯಾಹ್ನಕ್ಕೂ. ಇಷ್ಟ ಆಗಲ್ರಿ ಇದು ಮಧ್ಯಾಹ್ನ ನಮ್ಗೆ, ತಿನ್ನೋಕ್ಕಾಗಲ್ಲ. ಅನಿವಾರ್ಯ ಇದ್ದಾಗ ಒಂದೊಂದ್ಸರಿ ಹಂಗೆ ಮಾಡಿರ್ತೀನಿ. ತಿಂದು ಬಂದಿಲ್ಲ ಅಂದಂಗೆ ಅರ್ಧ ತನ್ನಂತದನ್ನ ತಿಂದು ಜಾಣ ಉಳ್ಸಲ್ರಿ, ಆದ್ರೆ ವೇಸ್ಟ್ ಮಾಡಲ್ಲ. ಇವನದ ನೋಡ್ರಿ, ಇವ್ನಿಗೆ ಏನಾರ ಕಟ್ರಿ ನೀವು ಎಲ್ಲ ತರ್ತಾನೆ ಹಳೆ ಪ್ಲೇಟ್ನ. ಬಂದು ನಾವು ಉಣಿಸ್ಬೇಕು ಮಧ್ಯಾಹ್ನ ಸಾಲ ಸಂಜೆ ಬಂದರಿ. ಅವ್ರ ಪಾಪ ಸಣ್ಣ ಮಗ ಅಲ್ಲ, ಅದು ಮುದ್ದು ಬಂಗಾರ. ಅದಕ್ಕೆ ಬಾ ಮುದ್ದಾಗಿ ಬೆಳೆಸಿವಲ್ರಿ, ಅದಕ್ಕೆ ಹಂಗೆ ಮಾಡತ್ತೇನ ನಾಟಕ. ಕೆಲಸ ಹಚ್ತಾನ್ರಿ ನಾಟಕ ಮಾಡ್ಬೇಕಂತ ಮುಂದಾಗಿ ಅಲ್ಲದ ಮುದ್ದಾಗಿ. ಎಲ್ಲಿ ಸೊನ್ನೆ ಬರ್ಬೇಕು, ಎಲ್ಲಿ ಸೊನ್ನೆ ಬರ್ಬಾರ್ದು ಗೊತ್ತಾಗಲ್ಲ ಹುಡುಗ. ನೋಡಿದ್ವಿ ಸೋದ ಸೊನ್ನೆ ಆ ಸೊನ್ನೆ ಹೇಳಿಲ್ಲ, ಸೋದ ಸೊನ್ನೆ ಹೇಳಿಲ್ಲ. 0 ಉಂಡಿ ನಡು ಉಂಡಿ ಬರುತ್ತಲ್ಲ ಅದ್ರದ್ದು. ಈಗ ಅದಕ್ಕೆ ಇವನ್ಗೆ ಸ್ವೀಟ್ ಕಾರ್ನ್ ನಾನು ಭಾಳ ಇಷ್ಟ ರೀ ಮನ್ವಿತಿಗೆ, ಎಲ್ರಿಗೂ ಇಷ್ಟ. ಮೊನ್ನೆ ಅಲ್ಲೊಂದು ಚಾಟ್ ತಿಂದ್ರಿ ನಾವು, ಇದನ್ನು ಬೇಯಿಸಿದಕ್ಕೆ ಉಪ್ಪು ಖಾರ ಹಾಕಿ ಕೊಡ್ತಾರಲ್ಲ. ಇಷ್ಟು ಇದ್ದಿದ್ದಿಲ್ಲ ರೀ ಅವು ಕಾಳದ್ರೊಳಗೆ. ಒಂದು ಸಣ್ಣ ಟೀ ಕುಡಿಯೋ ಕಪ್ನ್ಯಾಗ ಕೊಟ್ಟಿದ್ರು, 30 ರೂಪಾಯಿ ತೊಗೊಂಡಿದ್ರು ಅದಕ್ಕೆ. ಇವರು ಇವ್ನು ತೊಗೊಂಬಂದು ಕೊಡ್ತೀನಿ ಮಾಡಿಕೊಡಂಗತ್ತೆ ಅಂತಂದ್ರೆ ತೊಗೊಂಬಂದಾರ. ಈಗ ಬಿಚ್ಚಾಗತ್ತಾರ ತಾವ ಕುಂತು. ಇವು 2 ಸುಟ್ಟಿದ್ದು ತಂದಾರ, ತಿಂದ್ರೆ ಅವರು. ಇವು ಕುದಿಸಿದ್ವಿ ರೀ. ಇದಕ್ಕೆ ನಾವು ಉಪ್ಪು ತಂದಿದ್ದು ಇಟ್ಟಿನಿ ಅಲ್ರಿ, ಖಾರನ ತಂದಿಟ್ಟೀನಿ. ಹಾಕಿ ಅದನ್ನ ಮಿಕ್ಸ್ ಮಾಡಿ ಸ್ನ್ಯಾಕ್ಸ್ ಮಾಡ್ಕೊಡ್ತೀನಿ ರೀ ಅವ್ರಿಗೆ. ಹೆಲ್ದಿ ಸ್ನ್ಯಾಕ್ಸ್ ರೀ, ಕಾರ್ನ್ದು, ಸ್ವೀಟ್ ಕಾರ್ನ್. ಪಾಪ ನಾನು ಬಿಗಿರ್ತ ಬಂಗಾರ, ಹೊಡಿತೀನಿ ನೀನು, ತಿನ್ನೋಕ್ಕಾಗಲ್ಲ ಹಂಗೆ ಹೊಡೆದ್ರೆ. ಅದೊಂದು ಹ್ಯಾಕ್ ಐತಿ, ಅದು ಮಾಡೋದು ನ್ಯಾಕ್ ಅಂತಾರೆ. ಎಷ್ಟು ಚಂಕ ಅಂತ ನೋಡು. ಮಾಡಿಂದ ತೋರಿಸ್ತೀನಿ ತಟ ನಿಮ್ಗೆ. ಯಾರು ಮಾಡಿದ್ನಿಲ್ಲ ಮುರಿತೀವಿ ಅವನ್ನ, ಅವ ಟೇಸ್ಟ್ ಹೋಗ್ಬಿಡ್ತಾವು. ಅದು ಪಪ್ಪ ಸುಲ್ತಾನ ಹಂಗೆ ವಾವ್ ನೋಡ್ರಿ, ಸ್ನ್ಯಾಕ್ಸ್ ರೆಡಿ ಆಯ್ತು. ಆಗ ಮಾಡೋವ್ರಿಗೆ ಬಿಡವಲ್ರಿ ಅವ್ರು, ಹಂಗೆ ಮೇಕತ್ತಿ ಬಿಟ್ರ ನನ್ನ ಮಕ್ಕಳು. ಕರೆಕ್ಟಾಗಿ ಉಪ್ಪು ಖಾರ, ಚಾಟ್ ಮಸಾಲ ಎಲ್ಲ ಮನೆ. ನಾವು ಎದಕ್ಕೂ ಮಸಾಲೆ ಹಾಕಲ್ರಿ, ಉಪ್ಪು ಖಾರ ಇಷ್ಟ ನಮ್ದು ಅಡುಗೆ. ಏನು ಸ್ನ್ಯಾಕ್ಸ್ ಮಾಡಲಿ, ಊಟ ಅಡುಗೆ ನಮ್ದು ಒರಿಜಿನಲ್ ರೀ. ನಾವು ಏನಿದ್ರು ಮತ್ತೆ ಸಾಂಬಾರ್ ಇವ್ನು ಸತ್ಯಾನ್ ಸಾವಿತ್ರ ಬರೀ ನಮ್ಮ ಮನ್ಯಾಗ. ಎಲ್ಲ ಮಾಡ್ತೀನಿ. ಮತ್ತೆ ನಾಟಕ ಮಾಡ್ತೀನ, ನಾ ಮನ್ಯಾಗ ಮಾಡ್ತೇನೆ ರೀ ಪುಳಿಯೋಗರೆ. ಇವ್ರು ಸುಳ್ಳ ಹೇಳ್ತಾರೆ. ಮೊನ್ನೆ
ಹಾಂ ನೀನು ಆಟ ನಡೆಯಂಗಿಲ್ಲ ಮಕ್ಕಳ ಮುಂದೆ. ಮಾನ ಮರ್ಯಾದೆ ಎಲ್ಲ ನಾನು ತೆಗಿತೀರಾಳಿ ಗಂಡ ಅಂತ ಹೇಳೋದಕ್ಕೆ ಸಾಕ್ಬಿಡು ಪ್ರೂಫ್ ತರ್ತಿಂತಿಯಲ್ಲ ಕೆಂಪು ಮಸಾಲ ಎಲ್ಲ ಮತ್ತೆ ನಿನಗಪ್ಪ ನೀ ಇಷ್ಟೆಲ್ಲ ಮಾತಾಡ್ತಿ ಊಟ ಮಾಡೋಕ್ಕಾಗಲ್ಲ ನೀನು ತುತ್ತು ಮಾಡಿ ಬಂಗಾರ ಚಿನ್ನು ಅದು ಉಣಿಸ್ಬೇಕಲ್ಪ ಅದನ್ನ ಯಾರು ಹೇಳ್ತಾರಪ್ಪ ಸೌಕರ. ಅದನ್ನ ಯಾರು ಹೇಳಂಗಿಲ್ಲ. ನೀವು ಹೇಳ್ಬೇಕು. ನಮ್ಮ ಕಡೆ ನೋಡಲ್ಲ ಅವನ ವಿಷಯ ಮಾತಾಡಕ್ ಬರಲ್ಲ ಅವನ್ಗ. ನಮ್ಗಳು ಚಾಡಿ ಹೇಳಕ್ ಬರ್ತೈತಿ. ಹಾಂ ನಮ್ಮ ಕಡೆ ಒಂದು ಮಾತು ಹೇಳ್ತಾರ, ದೊಡ್ಡ ಮಾತಾಡಿ ದಡ್ಡ್ಯಾಗ ಇದನ್ನ ಮಾಡ್ತಿದ್ರು ಅಂತ. ನೀನು ದೊಡ್ಡ ಮಾತಾಡ್ತೀವಿ ಮಗನ, ಊಟ ಮಾಡಕ್ಕೆ ಬರಲ್ಪ ನಿಂಗ, ಮತ್ತೆಲ್ಲ ಚಾಡಿ ಹೇಳ್ತಿದ್ದಿ ಒಲಿ ಅಪ್ಪ ನೈಸ್ ಮಾಡಿ ಹೊಡ್ಯಾರ ನೋಡ್ರಿ. ಅಷ್ಟು ಬಟ್ಟೆನ ಒಣಗಿಸಿ ಮಾಡಿಸಿದ್ಯಾ, ಇವತ್ತು ಯಜಮಾನ್ರು ಡೈಲಿ ಬರೋ ಹೊಸ ಈ ಕಡೆ ಸಪ್ರೇಟ್ ಇದ್ದೀವಿ. ಇವತ್ತು ಮಕ್ಕಳು ಇವು ಎರಡು ನಾವು ಇವು ಟ್ರಿಪ್ಪಿಗೆ ಒಯ್ದಿದ್ರಿ ಇಷ್ಟು. ಅಲ್ಲಿ ರೂಮ್ನ ಹಾಲು ಹಾಕಿದ್ದು ಇಷ್ಟು ಮನೆಯವು ಒಗ್ದಿರೋರು ಇವು. ಬಟ್ ಅದ್ರೊಳಗೆ ಆದ್ಮೇಲೆ ಎಲ್ಲ ಅಷ್ಟೊಂದು ಕಡಿದ್ರಿ ಹಂಗೆ ಅಷ್ಟಿನ ಕೆಡವಿ ಜಾಡಿಸಿ ಸ್ವಲ್ಪ ಎಲ್ಲ ಒಡ್ಸ್ಬಿಟ್ಟು ನೀಟಾಗಿ ಜೋಡಿಸ್ಬೇಕ್ರಿ. ಹಂಗಾಗಿ ಇವು ಸದ್ಯ ಇಡಲ್ಲ, ಎಷ್ಟು ಸಪ್ರೇಟ್ ಇನ್ನೊಂದು ಕಡೆ ಇಟ್ಟಿದ್ರೆ ಇರಿಬ್ ಸೇರಿಲಿ ಆಮೇಲೆ ಮತ್ತೆ ಅವನದು ಮಾಡಷ್ಟ ಅವ್ನು ಜಾಡಿಸ್ಕೋಬೇಕು. ಇವು ನಾವು ಬ್ಯಾಗೆ ತುಂಬ್ತೀನಿ ಹೊಸ ಬಟ್ಟೆ ಇವು ತುಂಬಿ ಅವ್ನು ಮಾಡಿಸಿ 35 ಬಟ್ಟೆ ಆದವು. 35 80 ಅವು ಬಟ್ಟೆ 35 ಸರಿ ಮತ್ತದಲ್ಲ ಬಟ್ಟೆ ಟ್ರಿಪ್ ಮಾಡೋದ್ರಿಂದ ಎಷ್ಟೊಂದು ಇವಾಗ ನೋಡಿ ಮೈ ಮೇಲೆ ಇರುತ್ತೆ. ಟ್ರಿಪ್ಪಿಗೆ ಹೋದಾಗ ಹಂಗೆ ಬ್ಯಾಗ್ ಪ್ಯಾಕ್ ಮಾಡೋದು ಎಷ್ಟು ಇರ್ತೈತಿ, ಆದ್ರೆ ಅಡಿಗೆ ಮಾಡೋದೊಂದು ಇರಲ್ಲ ಅಷ್ಟ ಅಲ್ಲಿ. ಓಕೆ ಸ್ನೇಹಿತರೆ, ಈ ಲಾಗ್ ನಿಮಗೆಲ್ಲ ಇಷ್ಟ ಆಗಿರ್ತೈತಿ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ, ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ, ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗ್ತೇನೆ ಮುಂದಿನ ಬ್ಲಾಗಲ್ಲಿ.